folks, good morning, good afternoon and good evening. ವೆಲ್ಕಮ್ ಟು ಬುಲ್ಸಾ ಯೂಟ್ಯೂಬ್ ಚಾನಲ್. ವಿಡಿಯೋ ಮಾಡಿದ್ದು ಲೇಟ್ ಆಯಿತು, ಓಕೆ ಫೈನ್. ಸೊ ಇವತ್ತು ಮಾರ್ಕೆಟ್ ಏನಾಯಿತು, ನಾಳೆ ಮಾರ್ಕೆಟ್ ಏನಾಗುತ್ತೆ, ಪ್ರಾಬಬಿಲಿಟಿ ಏನಿದೆ, ಗ್ಯಾಪ್ ಅಪ್ ಓಪನ್ ಆಗುತ್ತಾ, ಗ್ಯಾಪ್ ಡೌನ್ ಓಪನ್ ಆಗುತ್ತಾ, ಗ್ಯಾಪ್ ಅಪ್ ಓಪನ್ ಆದರೆ ಏನು ಮಾಡಬೇಕು, ಗ್ಯಾಪ್ ಡೌನ್ ಓಪನ್ ಆದರೆ ಏನು ಮಾಡಬೇಕು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಾನೇನು ಮಾಡಿದೆ, ನಾನು ಏನು ಮಿಸ್ಟೇಕ್ ಮಾಡಿದೆ, ನನ್ನ ಮಿಸ್ಟೇಕ್ ಯಾವ ಥರ ನಾಳೆ ಸರಿ ಮಾಡ್ಕೋತೀನಿ. ಆ್ಯಂಡ್ ಮೋರ್ ಓವರ್ ಇವತ್ತು ಮಾರ್ಕೆಟು ಹೇಗೆ ಬಿಹೇವ್ ಮಾಡ್ತು, ಮಾರ್ಕೆಟ್ ಯಾಕೆ ಹಾಗೆ ಬಿಹೇವ್ ಮಾಡ್ತು, ಆಮೇಲೆ ನಾಳೆ ಹೇಗೆ ಬಿಹೇವ್ ಮಾಡುತ್ತೆ ಎಲ್ಲದನ್ನು ತಿಳ್ಕೊಳ್ಳೋಣ. ಫಸ್ಟು ಲೆಟ್ ಮೀ ಓಪನ್ ಟ್ರೇಡಿಂಗ್ ವ್ಯೂ ಟಚ್ ಕರ್. ಸೊ ಟ್ರೇಡಿಂಗ್ ವ್ಯೂ ಓಪನ್ ಮಾಡಿದ್ದೀವಿ. ಸೊ ಲೆಟ್ ಮೀ ಗೋ ಟು ಚಾರ್ಟ್ ನಿಫ್ಟಿ 50. ಸೊ ನಿಫ್ಟಿ 50 ಓಪನ್ ಮಾಡಿದ್ರೆ ಇವತ್ತು ನನ್ನ ಅನಿಸಿಕೆಯ ಪ್ರಕಾರ ಮಾರ್ಕೆಟು ಮೂವ್ ಆಯಿತು. ಆದರೆ ನನಗೊಂದು ಸ್ಮಾಲ್ ಮಿಸ್ಟೇಕ್ ಆಯಿತು. ಮಿಸ್ಟೇಕ್ ಅಲ್ಲ, ನಾನು ಮಾಡಿದ್ದು ಸ್ಮಾಲ್ ಮಿಸ್ಟೇಕ್ ಏನಪ್ಪ ಅಂತಂದರೆ, ಸೊ ಮಾರ್ಕೆಟ್ ಹೇಳಬೇಕಂದ್ರೆ ಲೆಟ್ ಮಿ ಗೋ ಟು ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್ಗೆ ಹೋಗೋದ್ರ ಪ್ರಕಾರ ಮಾರ್ಕೆಟು ನನ್ನ ಅನಿಸಿಕೆ ಪ್ರಕಾರ ಮಾರ್ಕೆಟ್ ಇವತ್ತು ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಮಾಡಬೇಕಿತ್ತು. ಯಾಕಂದರೆ ಪ್ರೀವಿಯಸ್ ಡೈಲಿ ಆರ್ಡರ್ ಬ್ಲಾಕ್ನ ಮಾರ್ಕೆಟ್ ಸ್ವೀಪ್ ಮಾಡಿ ಮಾರ್ಕೆಟ್ ಏನು ಮಾಡ್ತು, ಕೆಳಗೆ ಬಂತು. ಡೈಲಿ ಆರ್ಡರ್ ಬ್ಲಾಕ್ನ ಟಚ್ ಮಾಡ್ಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಯ್ತು. ಸೊ ಮೇಲಕ್ಕೆ ಹೋದಾಗ ಮಾರ್ಕೆಟ್ ನಮಗೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಆಗಿದೆ. ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲಲ್ಲಿ ಕೆಳಗಡೆ ವಿಕ್ ಜಾಸ್ತಿ ಇದೆ ಅಂದರೆ ಬೈ ಸೈಡ್ ಪ್ರೆಷರ್ ಜಾಸ್ತಿ ಇದೆ, ಮೇಲ್ಗಡೆ ವಿಕ್ ಕಮ್ಮಿ ಇದೆ, ಸೆಲ್ ಸೈಡ್ ಪ್ರೆಷರ್ ಕಮ್ಮಿ ಇದೆ. ಸೊ ಮಾರ್ಕೆಟ್ ಏನಾಯಿತು, ಡೈರೆಕ್ಟ್ ಗ್ಯಾಪ್ ಅಪ್ ಓಪನ್ ಆಯಿತು. ಡೈರೆಕ್ಟ್ ಗ್ಯಾಪ್ ಅಪ್ ಓಪನ್ ಆದಮೇಲೆ ಮಾರ್ಕೆಟು ಇವತ್ತು ಕೂಡ ಒಂದು ಡೀಪೆಸ್ಟ್ ಆರ್ಡರ್ ಬ್ಲಾಕಿಗೆ ಬಂತು. ಸೊ ಇದು ಇಲ್ಲಿವರೆಗೂ ನೆಕ್ಸ್ಟು 4 hour ಟೈಮ್ ಫ್ರೇಮಲ್ಲಿ ನೋಡೋಣ. 4 hour ಟೈಮ್ ಫ್ರೇಮಲ್ಲಿ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟು ಪ್ರಾಪರಾಗಿ ಇಲ್ಲಿಂದ ಒಂದು ಡೈರೆಕ್ಟ್ ಓಪನ್ ಆಗಿದ್ದು ಈ ಜಾಗದಿಂದ. ಈ ಜಾಗ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಮಾರ್ಕೆಟ್ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ ಥರ ಆ್ಯಕ್ಟ್ ಆಗಿದೆ. ನೋಡಿ, ಈ ಜಾಗದಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ, ಈ ಜಾಗದಿಂದ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ, ಈ ಜಾಗದಿಂದ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ, ಈ ಜಾಗದಿಂದ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ, ಮತ್ತು ಈ ಜಾಗದಿಂದ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ. ಈಗ ಮಾರ್ಕೆಟ್ ಏನು ಮಾಡ್ತು, ಅದಾದಮೇಲೆ ನೆಕ್ಸ್ಟು ಅಲ್ಲಿಂದ ಡೈರೆಕ್ಟ್ ಸಪೋರ್ಟ್ ತೊಗೊಂಡು ಇದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಯ್ತು. ಇವತ್ತು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗಿ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಈ ಜಾಗನ ರೆಸಿಸ್ಟೆನ್ಸ್ ಟಚ್ ಆಗಿ ಮಾರ್ಕೆಟ್ ನೀಟಾಗಿ ಕೆಳಗೆ ಬಂತು. ನಾನು ಫಸ್ಟ್ ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ, ನಾನು ಈ ದೊಡ್ಡ ರೆಸಿಸ್ಟೆನ್ಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಲಿಲ್ಲ. ಯಾಕಂದರೆ ಈ ರೆಸಿಸ್ಟೆನ್ಸ್ ತುಂಬ ಸರಿ ಟಚ್ ಆಗಿದೆ. ನೋಡಿ, 1 ಸರಿ ಟಚ್ ಆಗಿದೆ, 2 ಸರಿ ಟಚ್ ಆಗಿದೆ, 3 ಸರಿ ಟಚ್ ಆಗಿದೆ, 4 ಸರಿ ಟಚ್ ಆಗಿದೆ, 5 ಸರಿ ಟಚ್ ಆಗಿದೆ, 6 ಸರಿ ಟಚ್ ಆಗಿದೆ. ಐ ಥಾಟ್ ಲೈಕ್ ಈ ಸರಿ ಇದು ಟಚ್ ಆಗಲ್ಲ, ಇದನ್ನು ರೆಸ್ಪೆಕ್ಟ್ ಮಾಡಲ್ಲ ಅಂದ್ಕೊಂಡೆ. ಸೊ ರೆಸ್ಪೆಕ್ಟ್ ಮಾಡ್ತು. ನೆಕ್ಸ್ಟು 1 hour ಟೈಮ್ ಫ್ರೇಮಿಗೆ ನಾವು ಪ್ರಾಪರಾಗಿ ಅನಲೈಸ್ ಮಾಡೋಕ್ಕೆ ಅಂತ ಹೋದರೆ ಡೈರೆಕ್ಟಾಗಿ 1 hour ಆರ್ಡರ್ ಬ್ಲಾಕ್ ಟಚ್ ಆಯಿತು. ಆರ್ಡರ್ ಬ್ಲಾಕ್ ಟಚ್ ಆಗಿ ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಹೋಯಿತು. ಈ ಆರ್ಡರ್ ಬ್ಲಾಕ್ ಏನಾದ್ರು ಟಚ್ ಆಗಿರಲಿಲ್ಲ ಅಂದರೆ ಮಾರ್ಕೆಟ್ ಈ ಆರ್ಡರ್ ಬ್ಲಾಕಿಂದ ಹೋಗ್ತಿತ್ತು ಮೇಲಕ್ಕೆ. ಬಟ್ ಮೋರ್ ಓವರ್ ಈ ಆರ್ಡರ್ ಬ್ಲಾಕಿಂದ ಟಚ್ ಆಗಿ ಮೇಲಕ್ಕೆ ಹೋಯಿತು. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಸೊ ಈಗ ಮಾರ್ಕೆಟ್ ಹತ್ರ ಇದ್ದಿದ್ದು ಒಂದೇ ಒಂದು ಡೀಪೆಸ್ಟ್ ಆರ್ಡರ್ ಬ್ಲಾಕ್ ಅಂದರೆ ಈ ಡೀಪೆಸ್ಟ್ ಆರ್ಡರ್ ಬ್ಲಾಕ್ನ ಮಾರ್ಕೆಟ್ ಟಚ್ ಮಾಡ್ತು. ಸೊ ಈಗ ನಾವು 15 minutes ಟೈಮ್ ಫ್ರೇಮ್ ಹೋಗೋಣ. 15 minutes ಟೈಮ್ ಫ್ರೇಮ್ಗೆ ಹೋಗಿ ನಾವು ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟು 2 ಥರ. ಮೊದಲು ಮಾರ್ಕೆಟ್ ಓಪನ್ ಆಯಿತು. ನಾನು ಓಪನ್ ಆಗಿದ ತಕ್ಷಣ ಮಾರ್ಕೆಟ್ ಇಲ್ಲಿ ರಿವರ್ಸಲ್ ಬರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ನಾನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ, ಯೂಶ್ವಲಿ ನಂದೊಂದು ಎಂಟ್ರಿ ಮಾಡಲ್ ಇತ್ತು. ಎಂಟ್ರಿ ಮಾಡಲ್ ಏನಪ್ಪ ಅಂದರೆ, ಮಾರ್ಕೆಟ್ ಏನಾದರೂ ಡೈಲಿ ಲೋ ಈ ದೊಡ್ಡ ರೆಡ್ ಕ್ಯಾಂಡಲ್ ಇದೆ, ಈ ದೊಡ್ಡ ರೆಡ್ ಕ್ಯಾಂಡಲ್ ಬ್ರೇಕ್ ಆಗಿದ ತಕ್ಷಣ ಇಲ್ಲಿಂದ ಒಂದು ಸೆಲ್ ಟ್ರೇಡ್ ತೊಗೊಂಡೆ. ಆ ಸೆಲ್ ಟ್ರೇಡ್ ಇಲ್ಲಿವರೆಗೂ ಪ್ರಾಫಿಟ್ ಕೊಟ್ಟು ಮತ್ತೆ ವಾಪಸ್ ರೀಟ್ರೇಸ್ಮೆಂಟಿಗೆ ಹೋಯಿತು. ವಾಟ್ ಐ ಎಕ್ಸ್ಪೆಕ್ಟೆಡ್ ಈಸ್ ಇಲ್ಲಿಂದ ಡೈರೆಕ್ಟ್ ಫಾಲ್ ಆಗುತ್ತೆ ಅಂತ. ಆ್ಯಸ್ ಸೇಮ್ ಲೈಕ್ ದಿಸ್ ಫಾಲ್ ಇಲ್ಲಿ ಇದೆಯಲ್ಲ, ಈ ದೊಡ್ಡ ಫಾಲ್ ಇದೆಯಲ್ಲ, ಆ ದೊಡ್ಡ ಫಾಲ್ ಪ್ರಕಾರ ಡೈರೆಕ್ಟ್ ಕೆಳಗಡೆ ಹೋಗುತ್ತೆ ಅಂದ್ಕೊಂಡಿದ್ದೆ. ಮಾರ್ಕೆಟ್ ಹಾಗೆ ಮಾಡಲಿಲ್ಲ. ಮಾರ್ಕೆಟ್ ಒಂದು ರಿವರ್ಸಲ್ ಹೋಯಿತು. ಸೊ ಇದರಲ್ಲಿ ನಾನು ಲೈಕ್ 1500 ಲಾಸ್ ಏನೋ ಮಾಡಿಕೊಂಡೆ. ನೆಕ್ಸ್ಟ್ ನಾನೇನು ಅಂದ್ಕೊಂಡೆ, ಸೊ ನೆಕ್ಸ್ಟು ಸರಿ ಆಯಿತು, ಇಲ್ಲಿಂದ ಫಾಲ್ ಕೊಡ್ತಿದೆಯಲ್ಲ, ನೆಕ್ಸ್ಟು ಮತ್ತೆ ಸೆಲ್ ಕಡೆನೇ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ OTE ಏರಿಯಾ ಟಚ್ ಆಗಿಲ್ಲ. ಮಾರ್ಕೆಟು 50% ರಿಟ್ರೇಸ್ಮೆಂಟ್ ಏರಿಯಾ ಟಚ್ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿಂದ ಫಾಲ್ ಕೊಡ್ತು. ಬಟ್ ನಾನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂದರೆ, ಈ ಜಾಗದಲ್ಲಿ ಒಂದು 0.6 OTE ಅವೈಲಬಲ್ ಇತ್ತು. ಬಿಗ್ ಟು ಬಿಗ್. ಓಕೆ, ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಈ OTE ಏರಿಯಾ ಇತ್ತು, ಈ OTE ಏರಿಯಾ ಟಚ್ ಆಯಿತು. ಇಲ್ಲಿ 0.6 OTE ಇತ್ತು ಈ ಜಾಗದಲ್ಲಿ. ಸೊ ನಾನೇನು ಮಾಡಿದೆ, ಇಲ್ಲಿ ಟಚ್ ಆಗಿದ ತಕ್ಷಣ 0.6 ಏರಿಯಾ ಟಚ್ ಆಗಿದ ತಕ್ಷಣ 1 minute ಶಿಫ್ಟ್ ಆದೆ. 1 minute ಶಿಫ್ಟ್ ಆಗಿಬಿಟ್ಟು ಇಲ್ಲಿ ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಇದೆಯಲ್ಲ, ಈ ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಟ್ರೇಡ್ ತೊಗೊಂಡೆ. ಈ ಟ್ರೇಡ್ ತೊಗೊಂಡಿದ್ದು ನಾನು ಯೂಶ್ವಲಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ವಿಡಿಯೋ ಮುಂಚೆ ಎಲ್ಲ ಫಾಲೋ ಮಾಡಿರೋ ಗೊತ್ತು, ನಾನು ಯಾವಾಗಲೂ ಕೂಡ 50-60 ಪಾಯಿಂಟ್ಸಿಂದ ಇಲ್ಲದೆ ಎಕ್ಸಿಟ್ ಆಗೋದೇ ಇಲ್ಲ. ಸೊ ನಾನೇ ಅಂದ್ಕೊಂಡೆ ಈ ಮೂವ್ ಕೊಡುತ್ತೆ ಅಂತ ಅಂದ್ಕೊಂಡೆ. ಇಲ್ಲಿಂದ ಈ ಮಾರ್ಕೆಟ್ ಏನು ಮಾಡ್ತು, 0.7 ಅಂದರೆ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ, ಗೋಲ್ಡನ್ ಝೋನ್ ಏರಿಯಾ, ಅಲ್ಲಿಗೇ ಬಂತು ಮಾರ್ಕೆಟು. ಅಲ್ಲಿವರೆಗೂ ಬಂದು ಕರೆಕ್ಟಾಗಿ ಇಲ್ಲಿಗಾಗಲೇ 2 ನನ್ನ ಸ್ಟಾಪ್ ಲಾಸ್ ಇಟ್ಟಾಯಿತು. ಒಂದು ಸ್ಟಾಪ್ ಲಾಸು ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಯ್ತಲ್ಲ, ಈ ಸ್ಟಾಪ್ ಲಾಸ್
ಲಾಸ್ ನಂದು ಇಟ್ಟಾಯ್ತು ಈ ಜಾಗದಲ್ಲಿ. ಮತ್ತು ಇನ್ನೊಂದು ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಾಯಿತು ಅಂತಂದರೆ ಈ ಜಾಗದಲ್ಲಿ, ಅಂದರೆ ಇಲ್ಲಿಂದ ಮೇಲಕ್ಕೆ ಹೋಯ್ತು. ಐ ಥಾಟ್ ಲೈಕ್ ಇಲ್ಲಿಂದ ಟ್ರೇಡ್ ತೊಗೊಂಡಾಗ ಅರೌಂಡ್ ಲೈಕ್ 3000 ತನಕ ಪ್ರಾಫಿಟ್ ಬಂತು, ಲಾಸ್ ಕವರ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾನೇನು ಮಾಡಿದೆ, ಮಾರ್ಕೆಟಲ್ಲಿ ಇನ್ನೂ ಜಾಸ್ತಿ ಆ್ಯಸ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೂವ್ ಬರುತ್ತೆ ಅಂದ್ಕೊಂಡ್ರೆ ಮಾರ್ಕೆಟ್ ಇದ್ರದ್ದು ಲಿಕ್ವಿಡಿಟಿ ಸ್ವೀಪ್ ಮಾಡ್ಕೊಂಡು 0.7 ಏರಿಯಾನ ಟಚ್ ಆಗಿ ಮಾರ್ಕೆಟ್ ಡೈರೆಕ್ಟಾಗಿ ಇಲ್ಲಿಂದ ಒಂದು ಕ್ಯಾಂಡಲ್ ಕೊಡ್ತು. ಸೊ ಈ ಜಾಗದಲ್ಲಿ ಯಾರ್ಯಾರೆಲ್ಲ ಎಂಟರ್ ಆಗಿದ್ದಾರೆ ದಟ್ ಈಸ್ ವೆರಿ ಗುಡ್ ಏರಿಯಾ. ಸೊ ಮಾರ್ಕೆಟ್ ಇಲ್ಲಿಂದ ಎಂಟರ್ ಆಗಿ ಡೈರೆಕ್ಟಾಗಿ ಫುಲ್ ಅರೌಂಡ್ ಲೈಕ್ ವೆರಿ ಬಿಗ್ ಮೂವ್ ಕೊಡ್ತು ಅಪ್ ಟು 127 ಪಾಯಿಂಟ್ಸ್. ದಿಸ್ ಈಸ್ ವೆರಿ ಗ್ರೇಟ್ ಮೂವ್. ಸೊ ನಾನು ಈ ಲಾಸ್ಟ್ ಮೂವ್ನ ಮಿಸ್ ಮಾಡಿಕೊಂಡೆ. ಕಾರಣ ಅಷ್ಟೇ, ನಾನು 2 ಸ್ಟಾಪ್ ಲಾಸ್ ಇಟ್ಟಾಯಿತು. 2 ಸ್ಟಾಪ್ ಲಾಸ್ ಇಟ್ಟಾದ್ಮೇಲೆ ನಾನು ಯೂಶಲಿ ಟ್ರೇಡ್ ಮಾಡೋದಿಲ್ಲ. ಓಕೆ ಫೈನ್. ನಾಳೆ ಸಿಟ್ಯುಯೇಷನ್ ಹೇಗಿರುತ್ತೆ ಮಾರ್ಕೆಟ್ದು? ನಾಳೆ ಸಿಟ್ಯುಯೇಷನ್ ಏನಿಲ್ಲ, ತುಂಬ ಸಿಂಪಲ್ ಆಗಿ ಹೇಳಿದ್ರೆ ನಾಳೆ ಮಾರ್ಕೆಟು ಅಪ್ ಟ್ರೆಂಡ್ ಬರೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ನಾಳೆ ಒಂದು ಆರ್ಡರ್ ಬ್ಲಾಕ್ ಕೂಡ ಕ್ರಿಯೇಟ್ ಆಗಿದೆ. ಇದೇ ಆರ್ಡರ್ ಬ್ಲಾಕು. ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿಕೊಂಡು ಈ ಆರ್ಡರ್ ಬ್ಲಾಕ್ ಟಚ್ ಆದರೆ ಯೂಶ್ವಲಿ ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಈ ಜಾಗದಿಂದ ಮೇಲಕ್ಕೆ ಹೋಗೋ ಚಾನ್ಸಸ್ ಚೆನ್ನಾಗಿದೆ. ಆ್ಯಂಡ್ ಮೇಲಕ್ಕೆ ಹೋದರೆ ಈ ಸರಿ ಈ ರೆಸಿಸ್ಟೆನ್ಸ್ ತನಕ 100% ಹೋಗುತ್ತೆ. ಫಸ್ಟ್ ಟಾರ್ಗೆಟ್ ನೀವು ಇಲ್ಲಿಟ್ಕೊಳ್ಳಿ, ಸೆಕೆಂಡ್ ಟಾರ್ಗೆಟ್ ಇಲ್ಲಿಟ್ಕೊಳ್ಳಿ. ಓಕೆ, ಫಸ್ಟ್ ಟಾರ್ಗೆಟ್ ಇಲ್ಲಿಟ್ಕೊಳ್ಳಿ, ಸೆಕೆಂಡ್ ಟಾರ್ಗೆಟ್ ಇಲ್ಲಿಟ್ಕೊಳ್ಳಿ. ಸಿನಾರಿಯೋಸ್ ಬಂದ್ಬಿಟ್ಟು ಡಿಫ್ರೆಂಟ್ ಟೈಪ್ ಆಫ್ ಸಿನಾರಿಯೋ. ಒಂದು ಗ್ಯಾಪ್ ಅಪ್ ಸಿನಾರಿಯೋ, ಗ್ಯಾಪ್ ಡೌನ್ ಸಿನಾರಿಯೋ ಆ್ಯಂಡ್ ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಫಸ್ಟ್ ಲೆಟ್ ಮೀ ಎಕ್ಸ್ಪ್ಲೈನ್ ದ ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಫ್ಲಾಟ್ ಓಪನಿಂಗ್ ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ಲಾಟ್ ಓಪನಿಂಗ್ ಸಿನಾರಿಯೋ ಆದರೆ ಡೋಂಟ್ ಟೇಕ್ ಎನಿ ಟ್ರೇಡ್. ಮಾರ್ಕೆಟ್ ಏನು ಮಾಡುತ್ತೆ, ಈ ಜಾಗದಿಂದ ಇಲ್ಲಿಗೆ ಬರುತ್ತೆ, ಈ ಜಾಗದಿಂದ ಟ್ರೇಡ್ ತಗೊಳ್ಳಿ, ಇಲ್ಲಿವರೆಗೂ ಹೋಗುತ್ತೆ. ದಿಸ್ ಈಸ್ ಫಸ್ಟ್ ಟ್ರೇಡ್, ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಇಲ್ಲಿಂದ ಬರುತ್ತೆ, ಹೀಗೆ ಬರುತ್ತೆ, ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ. ದಿಸ್ ದ ಫ್ಲಾಟ್ ಓಪನಿಂಗ್ ಸಿನಾರಿಯೋ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲಾಟ್ ಓಪನಿಂಗ್ ಸಿನಾರಿಯೋ ಅಲ್ಲದೆ ಇದ್ದರೆ ಮಾರ್ಕೆಟು ಹೇಗೆ ಹೋಗುತ್ತೆ? ಗ್ಯಾಪ್ ಅಪ್ ಸಿನಾರಿಯೋ ಹೋದರೆ ತುಂಬ ತಲೆ ಕೆಡಿಸ್ಕೋಬೇಡಿ. ಗ್ಯಾಪ್ ಅಪ್ ಓಪನ್ ಆದರೆ ಗ್ಯಾಪ್ ಓಪನ್ ಆಗಿದ ತಕ್ಷಣ ಈ ಏರಿಯಾದಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ, ಎಕ್ಸಾಕ್ಟ್ಲಿ ಏರಿಯಾದಲ್ಲಿ. ಸೊ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಇಲ್ಲಿಂದ ಒಂದು ಸೆಲ್ ಸೈಡ್ ಮೂವ್ ಬರುತ್ತೆ. ಈ ಮೂವ್ ಇಲ್ಲಿಂದ ಇಲ್ಲೊಂದು ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿರುತ್ತೆ ಗ್ಯಾಪ್ ಅಪ್ ಓಪನ್ ಆದಾಗ. ಇಲ್ಲಿಂದನೂ ಒಂದು ಮೂವ್ ಕೊಟ್ಟು ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಜಾಗ ಏನಾದರೂ ಸ್ಟಾಪ್ ಲಾಸ್ ಇಟ್ಟಾದರೆ ಬೆಟರ್ ಇಲ್ಲಿಂದ ಬಂದು ಎಕ್ಸಿಟ್ ಚಾನ್ಸ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಅವಾಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಒಂದು OT ಏರಿಯಾ ಬರುತ್ತೆ. OT ಏರಿಯಾ ಸಮ್ವೇರ್ ಅರೌಂಡ್ ದಿಸ್ ಏರಿಯಾನೇ ಬರುತ್ತೆ. ಸೊ ನೀವು ಯೂಶಲಿ ಟ್ರೇಡ್ನ ಇಲ್ಲಿ ತೊಗೊಂಡು ಸ್ಟಾಪ್ ಲಾಸ್ ಇಟ್ಕೊಂಡು ಯು ಕ್ಯಾನ್ ಟೇಕ್ ಫಾರ್ ಒನ್ ಮೋರ್ ಟ್ರೇಡ್. ದಿಸ್ ಈಸ್ ಗ್ಯಾಪ್ ಅಪ್ ಸಿನಾರಿಯೋ. ಏನಾದರೂ ಮಾರ್ಕೆಟ್ ತಪ್ಪಿ ಗ್ಯಾಪ್ ಡೌನ್ ಓಪನ್ ಅಂದರೆ ಲಕ್ಕಿ, ಇಟ್ಸ್ ವೆರಿ ವೆರಿ ಗ್ರೇಟ್ ಸಿನಾರಿಯೋ. ಈಗ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ. ಗ್ಯಾಪ್ ಡೌನ್ ಓಪನ್ ಆದರೆ ನೀಟಾಗಿ ಇಲ್ಲಿಂದನೇ ಡೈರೆಕ್ಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಸ್ವಲ್ಪ ಮೇಲಕ್ಕೆ ಹೋಗುತ್ತೆ, ಇಲ್ಲೊಂದು ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸೊ ದಿಸ್ ಈಸ್ ದ ಆ್ಯಕ್ಚುಯಲ್ ಪ್ಲ್ಯಾನ್ ಆಫ್ ನಿಫ್ಟಿ 50. ಗೊತ್ತಾಯ್ತಲ್ಲ? ಸೊ ನಾನು 3 ಸಿನಾರಿಯೋಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಗ್ಯಾಪ್ ಅಪ್, ಗ್ಯಾಪ್ ಡೌನ್ ಆ್ಯಂಡ್ ಫ್ಲಾಟ್ ಓಪನಿಂಗ್. ಸೊ ನಂದು ವ್ಯೂ ಇಷ್ಟೇ. ನಾಳೆ CE ಅಷ್ಟೇ. ದೇರ್ ಇಸ್ ನೋ ಪಾಯಿಂಟ್ ಆಫ್ ಟೇಕಿಂಗ್ PE ಕಡೆ ನನ್ನ ಗಮನ ಹರಿಸೋದೇ ಇಲ್ಲ. ಸೊ ಈ ಜಾಗ ನಾನು ಟ್ರೇಡ್ ತೊಗೋಬೋದಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾನು 2 ಸ್ಟಾಪ್ ಲಾಸ್ ಇಟ್ಟಾಗಿತ್ತು. ರೂಲ್ 2 ಸ್ಟಾಪ್ ಲಾಸ್ ಇಟ್ಟಾದರೆ ನಾನು ಟ್ರೇಡ್ ತೊಗೊಳಲ್ಲ. ಬಟ್ ನನ್ನ ಬಯಾಸ್ ಯಾವತ್ತೂ ಸುಳ್ಳಾಗಿಲ್ಲ, ನನ್ನ ಬಯಾಸ್ ಖಂಡಿತವಾಗ್ಲೂ ಕರೆಕ್ಟ್ ಆಗಿತ್ತು. ನಾನೇನು ಅಂದ್ಕೊಂಡೆ, ಇಲ್ಲಿಂದ ನಾನು ಆ್ಯಕ್ಚುಲಿ ಈ ಕ್ಯಾಂಡಲ್ ಕ್ಲೋಸಿಂಗ್ ಆದಮೇಲೆ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಇಲ್ಲಿ ಎಂಟರ್ ಆದೆ. ಇಲ್ಲಿವರೆಗೂ ಟಾರ್ಗೆಟ್ ಕೊಟ್ಟೆ, ಇಲ್ಲಿವರೆಗೂ ನಾನು ಟಾರ್ಗೆಟ್ ಕೊಡ್ತು. ಬಟ್ ಮಾರ್ಕೆಟ್ ರೀಟ್ರೇಸ್ಮೆಂಟ್ಗೆ ಹೋಯಿತು, ಮತ್ತೆ ರೀಟ್ರೇಸ್ಮೆಂಟ್ ಹೋದ್ಮೇಲೆ ನೀಟಾಗಿ ಫಾಲ್ ಆಯಿತು. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಅದಾದಮೇಲೆ ಮತ್ತೆ ಈ ಜಾಗದಲ್ಲಿ ನಾನು ತೊಗೋಬೋದಾಗಿತ್ತು. ಈ ಜಾಗದಲ್ಲಿ ನಾನು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡೋಷ್ಟೊಳಗೆ ಇಲ್ಲಿ 0.6 OT ಏರಿಯಾ ಟಚ್ ಆಗಿ ಮಾರ್ಕೆಟ್ ಮೇಲಕ್ಕೆ ಹೋಯಿತು, ಇಲ್ಲಿವರೆಗೂ ಮೇಲಕ್ಕೆ ಹೋಯಿತು, ಅಲ್ಲಿಂದ ಮತ್ತೆ ಫಾಲ್ ಆಯಿತು. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಮಾರ್ಕೆಟ್ ಅಂದರೆ ಒಂದಿನ ಸ್ಟಾಪ್ ಲಾಸು, ಒಂದಿನ ಪ್ರಾಫಿಟು, ದಟ್ ಈಸ್ ಕಂಪ್ಲೀಟ್ಲಿ ಸೇಮ್ ಸಿನಾರಿಯೋ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್ ಫ್ಯಾಕ್ಟ್. ಕಮಿಂಗ್ ಟು ಸೆನ್ಸೆಕ್ಸ್. ಸೊ ನಾಳೆ ಬೈ ಸೈಡ್ ಇದ್ದೀನಿ. ಸೆನ್ಸೆಕ್ಸ್ ಎಕ್ಸಾಕ್ಟ್ಲಿ ನಾನು ಮಾರ್ಕ್ ಮಾಡಿರೋ ಅಷ್ಟು ಪಾಯಿಂಟ್ಸ್ ವರ್ಕ್ ಆಗಿದೆ. ನೀವು ಅಬ್ಸರ್ವ್ ಮಾಡ್ಬೋದು ಸೆನ್ಸೆಕ್ಸಲ್ಲಿ ಏನೇನು ಮಾರ್ಕ್ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಈ ಏರಿಯಾ, ಈ ಸೆಲ್ ಸೈಡ್ ಇದೆಯಲ್ಲ, ಈ ಏರಿಯಾ ಮಾರ್ಕ್ ಮಾಡಿದ್ದೆ. ಆಬ್ವಿಯಸ್ಲಿ ಫಸ್ಟ್ ಲೆಟ್ ಮಿ ರಿಮೂವ್ ಆಲ್ ದ ಡ್ರಾಯಿಂಗ್ಸ್. ಸೆನ್ಸೆಕ್ಸ್ ಯೂಶಲಿ ಡಿಲೇ ಇರುತ್ತೆ, ಯಾಕಂದರೆ ಅದು BS ಇದು. ಸೊ ಹಾಗಾಗಿ ಮಾರ್ಕೆಟ್ ಏನು ಮಾಡ್ತು, ಯೂಶಲಿ ಸೇಮ್ ಸ್ಟೋರಿ. ಡೈಲಿ ಆರ್ಡರ್ ಬ್ಲಾಕ್ ಟಚ್ ಆಯಿತು, ಡೀಪೆಸ್ಟ್ ಆರ್ಡರ್ ಬ್ಲಾಕ್ ಟಚ್ ಆಯಿತು. ಮಾರ್ಕೆಟ್ ಒಂದು ಇನ್ವರ್ಟೆಡ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಕೊಡ್ತು. ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲಲ್ಲಿ ಕೆಳಗಡೆ ಬೈ ಸೈಡ್ ಪ್ರೆಷರ್ ಮೇಲಿತ್ತು. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಪ್ಸೈಡ್ ಮೂವ್, ಆ್ಯಂಡ್ ಅಪ್ಸೈಡ್ ಮೂವ್ ವಾಸ್ ಅಪ್ ಟು ದಿಸ್ ಏರಿಯಾ. ಎಕ್ಸಾಕ್ಟ್ಲಿ ಆ ಏರಿಯಾಯಿಂದನೇ ಮಾರ್ಕೆಟ್ ಕೆಳಗಡೆ ಫಾಲ್ ಕೊಡ್ತು. ಆ್ಯಂಡ್ ನಾನು 1 ಅವರ್ ಟೈಮ್ ಫ್ರೇಮ್ ಅಬ್ಸರ್ವ್ ಮಾಡಿದ್ರೆ ಕರೆಕ್ಟಾಗಿ ಅದೇ ಜಾಗದಿಂದನೇ ಮಾರ್ಕೆಟ್ ಫಾಲ್ ಆಗಿದೆ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ.
ಸೊ ಅದೇ ಜಾಗದಿಂದ ಮಾರ್ಕೆಟ್ ಫಾಲ್ ಆಗಿದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ನಾನು ಐ ವಾಸ್ ವೇಟಿಂಗ್ ಟು ಕ್ಲೋಸ್ ಬಿಲೋ ದಿಸ್ ಕ್ಯಾಂಡಲ್ ಅಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಶಿಫ್ಟ್ ಆಗ್ತೀನಿ. ಅದಕ್ಕಿಂತ ಮುಂಚೆ ವೆಯ್ಟ್ ಮಾಡೋಣ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಶಿಫ್ಟ್ ಆದರೆ ಎಕ್ಸಾಕ್ಟ್ಲಿ ಸೇಮ್ ಸಿನಾರಿಯೋ ಇಲ್ಲಿಂದ ಬಂತು. ಸೊ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಾಗಿತ್ತು ಅಂದರೆ ಮಾರ್ಕೆಟ್ ಡೈರೆಕ್ಟ್ ನೀಟಾಗಿ OT ಏರಿಯಾ ಟಚ್ ಆಗಿಲ್ಲ, ಎಕ್ಸಾಕ್ಟ್ 0.6 ಏರಿಯಾ ಟಚ್ ಆಯಿತು. ಇದೇ ನಾವು ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ 0.6 ಏರಿಯಾ ಟಚ್ ಆಗಿ ಮಾರ್ಕೆಟ್ ಫಾಲ್ ಆಗುತ್ತೆ. ಕೆಲವೊಂದ್ಸರಿ 0.7 ಏರಿಯಾ ಗೋಲ್ಡನ್ ಝೋನಲ್ಲಿ ಟಚ್ ಆಗಿ ಮಾರ್ಕೆಟ್ ಫಾಲ್ ಆಗುತ್ತೆ. ವಿ ಕಾಂಟ್ ಡೂ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ದಟ್. ನಾವೇನು ಮಾಡ್ಬೋದು, ಇಲ್ಲೂ ಒಂದು ಎಂಟ್ರಿ ತೊಗೋಬೇಕು, ಇಲ್ಲ ಅಂತಂದ್ರೆ ಇಲ್ಲೂ ಒಂದು ಎಂಟ್ರಿ ತೊಗೋಬೇಕು. ದಟ್ ಈಸ್ ದ ಓನ್ಲಿ ಥಿಂಗ್. ಸೊ ಇಟ್ಸ್ ಆಲ್ ಬಿಕಮ್ ಬೇಸಿಸ್ ಆಫ್ ಲೈಕ್ ಇಟ್ ಕಂಪ್ಲೀಟ್ಲಿ ಲಕ್ ಬೇಸ್ ಅದು ಅಷ್ಟೇ. ಸೊ ಮಾರ್ಕೆಟ್ ಏನು ಮಾಡ್ತು, ಡೈರೆಕ್ಟಾಗಿ ಇಲ್ಲಿಂದ ನೀಟಾಗಿ ಫಾಲ್ ಕೊಡ್ತು. ಆಬ್ವಿಯಸ್ಲಿ ಈ OT ಏರಿಯಾ ಟಚ್ ಆಯಿತು. ಎಕ್ಸಾಕ್ಟ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಒಂದೇ ಒಂದು OT ಏರಿಯಾ ಇತ್ತು, OT ಏರಿಯಾ ಟಚ್ ಆಗಿದೆ. ಸೊ ನಾಳೆ ಮಾರ್ಕೆಟ್ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನಾಳೆ ಮಾರ್ಕೆಟ್ ತುಂಬ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನಿಮಗೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಆಲ್ರೆಡಿ ಒಂದು ಸಪ್ಲೈ ಝೋನ್ ಇದೆ. ಈ ಸಪ್ಲೈ ಝೋನ್ 15 ಮಿನಿಟ್ ಸಪ್ಲೈ ಝೋನ್ ಮಾರ್ಕೆಟ್ ನಿಜ ರೆಸ್ಪೆಕ್ಟ್ ಮಾಡುತ್ತೆ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಗ್ಯಾಪ್ ಡೌನ್ ಬಂದರೆ ಇಲ್ಲಿಂದ ಒಂದು ರೆಡ್ ಕ್ಯಾಂಡಲ್ ಬರುತ್ತೆ, ರೆಡ್ ಕ್ಯಾಂಡಲ್ ಬಂದು ಇಲ್ಲಿವರೆಗೂ ಬರುತ್ತೆ. ಇದು ಫ್ರೆಶ್ ಆರ್ಡರ್ ಬ್ಲಾಕ್ ಆಗಿದ್ದಾಗ ಮಾರ್ಕೆಟ್ ಇಲ್ಲಿಂದ ತೊಗೊಂಡು ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಈ ಸಾರಿ ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿದ್ರೆ ನಿಮ್ಮ ಟಾರ್ಗೆಟ್ ನೀವು ಈಸಿಲಿ ಇಲ್ಲಿವರೆಗೂ ಇಡ್ಬೋದು, ಈ ಗ್ಯಾಪ್ವರೆಗೂ ಇಡ್ಬೋದು. ಈ ಗ್ಯಾಪ್ವರೆಗೂ ಇಡ್ಬೋದು ಟಾರ್ಗೆಟ್ನ. ಓಕೆ, ಸೊ ಇದು ಏನಾದರೂ ಸಿನಾರಿಯೋ ಆಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಸಿನಾರಿಯೋ ನೀವೇನು ಮಾಡ್ಬೋದು ಅಂತಂದರೆ ಮಾರ್ಕೆಟಲ್ಲಿ ಇದು ಗ್ಯಾಪ್ ಅಪ್ ಸಿನಾರಿಯೋ. ಅದೇ ಏನಾದರೂ ಗ್ಯಾಪ್ ಡೌನ್ ಸಿನಾರಿಯೋ ಆದರೆ ಓಕೆ, ಓಕೆ ಪ್ರಿಯಾ ಮೇರಿ ಗರ್ಲ್ ಫ್ರೆಂಡ್, ಓಕೆ ಫೈನ್. ನೆಕ್ಸ್ಟ್ ಏನಾದರೂ ಫ್ಲಾಟ್ ಓಪನಿಂಗ್ ಸಿನಾರಿಯೋ ಆದರೆ, ಫ್ಲಾಟ್ ಓಪನಿಂಗ್ ಸಿನಾರಿಯೋ ತರನೇ ಕೆಡಿಸ್ಕೋಬೇಡಿ. ಇಲ್ಲೇ ಆರ್ಡರ್ ಬ್ಲಾಕ್ ಇದೆ, ಮಾರ್ಕೆಟ್ ಈ ಆರ್ಡರ್ ಬ್ಲಾಕ್ ರೆಸ್ಪೆಕ್ಟ್ ಮಾಡೇ ಮಾಡುತ್ತೆ. ರೆಸ್ಪೆಕ್ಟ್ ಮಾಡ್ಕೊಂಡು ಮೇಲೆ ಹೋಗುತ್ತೆ. ಇಫ್ ಮಾರ್ಕೆಟ್ ಏನಾದರೂ ಸೆಲ್ ಸೈಡ್ ಪ್ರೆಷರ್ ತುಂಬ ಇದ್ದರೆ ಈ ಆರ್ಡರ್ ಬ್ಲಾಕ್ನ ರೆಸ್ಪೆಕ್ಟ್ ಮಾಡಲ್ಲ ಮಾರ್ಕೆಟು. ಡೀಪೆಸ್ಟ್ ಆರ್ಡರ್ ಬ್ಲಾಕ್ ಬರುತ್ತೆ, ಇಲ್ಲಿಂದ ಒಂದು ಬೈ ಸೈಡ್ ಟ್ರೇಡ್ ತೊಗೊಳಕ್ಕೆ ಪ್ಲ್ಯಾನ್ ಮಾಡಿ. ಓಕೆ, ಡೀಪೆಸ್ಟ್ ಆರ್ಡರ್ ಬ್ಲಾಕಿಗೆ ಬಂದ ಮೇಲೆ ತೊಗೊಳ್ಳಿ. ಇಲ್ಲಿಗೆ ಬರೋ ತನಕ ಯಾವುದೇ ಟ್ರೇಡ್ ತೊಗೋಬೇಡಿ. ಓಕೆ, ಬೈ ಓನ್ಲಿ ಆನ್ ಯುವರ್ ಲೆವೆಲ್ಸ್. ಎಲ್ಲ ಕ್ಯಾಂಡಲಲ್ಲೂ ನೀವು ಟ್ರೇಡ್ ಒಳಗೆ ಎಂಟರ್ ಆಗೋಕ್ಕಾಗಲ್ಲ. ಯು ಕ್ಯಾನ್ ಎಂಟರ್ ಓನ್ಲಿ ಇನ್ ದ ಕ್ಯಾಂಡಲ್ ವಿಚ್ ಯು ಕ್ಯಾನ್ ಎಂಟರ್ ಓನ್ಲಿ ಆನ್ ದ ಪರ್ಟಿಕ್ಯುಲರ್ ಏರಿಯಾ ವೇರ್ ಯು ಕ್ಯಾನ್ ಟೇಕ್ ಟ್ರೇಡ್ಸ್. ಓಕೆನಾ? ಇದು ಬೇಡ ಅಂತದ್ದು. ಇದು ಗ್ಯಾಪ್ ಡೌನ್ ಸಿನಾರಿಯೋ, ಸರಿ, ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಸಿನಾರಿಯೋ. ಸೊ ಈ ಜಾಗದಲ್ಲಿ ಎಕ್ಸಾಕ್ಟ್ಲಿ ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ಆರ್ಡರ್ ಫ್ಲೋನೇ ತೊಗೊಂಬಿಡಿ ಫುಲ್ಲು. ಈ ಆರ್ಡರ್ ಫ್ಲೋ ಇಸ್ ವೆರಿ ಗುಡ್ ಆರ್ಡರ್ ಫ್ಲೋ. ಯಾಕಂದರೆ 3 ರೆಡ್ ಕ್ಯಾಂಡಲ್ ಇದೆ. 3 ರೆಡ್ ಕ್ಯಾಂಡಲ್ನ ಒಂದೇ ಒಂದು ಕ್ಯಾಂಡಲ್ ಬುಲ್ಲಿಶ್ ಎನ್ಗಲ್ಫಿಂಗ್ ಬಂದು ಕವರ್ ಮಾಡ್ಕೊಂಡಿದೆ. ಅಂದರೆ ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ಯಾಂಡಲ್. ಈ ಇಂಟ್ರೆಸ್ಟಿಂಗ್ ಕ್ಯಾಂಡಲ್ ನೀವು ಈಸಿಯಾಗಿ ಟ್ರೇಡ್ ತೊಗೋಬೋದು. ಟ್ರೇಡ್ ತೊಗೊಂಡ್ರೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗಿದೆ, ನಾಳೆ ಬರುತ್ತೆ, ಹಿಂಗೋಗುತ್ತೆ. ಸೊ ದಿಸ್ ಈಸ್ ಕೈಂಡ್ ಆಫ್ ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಅದೇ ಏನಾದ್ರು ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ ಆದರೆ ತಲೆನೇ ಕೆಡಿಸ್ಕೋಬೇಡಿ. ಓಪನಿಂಗಲ್ಲೇ ಗ್ಯಾಪ್ ಡೌನ್ ಸಿನಾರಿಯೋ ಬಂದರೆ ನೀವು ವೆಯ್ಟ್ ಮಾಡಿ. ಈ ಏರಿಯಾದಲ್ಲಿ ಎಲ್ಲಾದರೂ ಒಂದು ಕಡೆ ಲೋಯರ್ ಟೈಮ್ ಫ್ರೇಮಲ್ಲಿ 1 ಮಿನಿಟಲ್ಲಿ ಇನ್ವರ್ಟ್ ಹ್ಯಾಂಗಿಂಗ್ ಮ್ಯಾನ್ ಮತ್ತು ಇಲ್ಲಿದೆಯಲ್ಲ ಈ ಫಾರ್ಮೆಟ್ 3 ಕ್ಯಾಂಡಲ್ ಸ್ವಿಂಗ್, ಈ ಫಾರ್ಮೆಟಲ್ಲಿ ಡೈರೆಕ್ಟಾಗಿ ಎಂಟರ್ ಆಗಿ ಮಾರ್ಕೆಟ್ ವಿಲ್ಸ್ ಕಂಟಿನ್ಯೂ ಟು ಗೋ ಆ್ಯಂಡ್ ಯು ಕ್ಯಾನ್ ಹೋಲ್ಡ್ ಟುಮಾರೋ ಆಲ್ಸೋ. ನಾಳೆನೂ ಹೋಲ್ಡ್ ಮಾಡ್ಬೋದು, ನಾಡಿದ್ದು ಹೋಲ್ಡ್ ಮಾಡ್ಬೋದು. ಆ್ಯಂಡ್ ಎಲ್ಲಿವರೆಗೂ ಹೋಲ್ಡ್ ಮಾಡ್ಬೋದು ಅಂದರೆ ಅಪ್ ಟು 84,854 ತನಕ ಹೋಲ್ಡ್ ಮಾಡ್ಬೋದು. ದಿಸ್ ಈಸ್ ದ ಸಿನಾರಿಯೋ ಆಫ್ ದ ಸೆನ್ಸೆಕ್ಸ್. ಗೊತ್ತಾಯ್ತಲ್ಲ? ಸೊ ಫ್ಲಾಟ್ ಓಪನಿಂಗ್ ಆಯಿತು, ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಡೌನ್ ಆಯಿತು. ಇಲ್ಲಿ ಒಂದು ಆರ್ಡರ್ ಇಲ್ಲೊಂದಿದೆ, ಇಲ್ಲೊಂದಿದೆ, ಎಕ್ಸಾಕ್ಟ್ಲಿ ಇದೇ ಆರ್ಡರ್ ಬ್ಲಾಕು. ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಟಚ್ ಆಗಿ ಕೆಳಗಡೆ ಬಂದಿದೆ. ಓಕೆ, ರೆಡ್ ಕ್ಯಾಂಡಲ್ ಕೊಟ್ಟಿದೆ. ಆ್ಯಂಡ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾದಲ್ಲೂ ಇದೆ ಮಾರ್ಕೆಟ್ ಆ್ಯಕ್ಚುಲಿ. ಸೊ ಮಾರ್ಕೆಟ್ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಚಾನ್ಸಸ್ ಟು ಓಪನ್ ಗ್ಯಾಪ್ ಡೌನ್. ಓಕೆ, ಮಾರ್ಕೆಟ್ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಚಾನ್ಸಸ್ ಟು ಓಪನ್ ಗ್ಯಾಪ್ ಡೌನ್. ಯು ಟೇಕ್ ಆ್ಯಕ್ಷನ್ ಓನ್ಲಿ ಹಿಯರ್. ಇಲ್ಲಿಂದನೇ ಆ್ಯಕ್ಷನ್ ತೊಗೊಳ್ಳಿ ಮಾರ್ಕೆಟಲ್ಲಿ. ಇಲ್ಲಿಂದ ಡೈರೆಕ್ಟ್ ಆ್ಯಕ್ಷನ್ ತೊಗೊಳ್ಳಿ. ಡೈರೆಕ್ಟ್ ಆ್ಯಕ್ಷನ್ ತೊಗೊಂಡು ಮಾರ್ಕೆಟ್ ಇಲ್ಲಿಂದ ಒಂದು ಮೂವ್ಮೆಂಟ್ ಕೊಡೋಕ್ಕೆ ಚಾನ್ಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಗೋ ಟು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿನೂ ಸೇಮ್ ಸಿನಾರಿಯೋ ಆಗಿತ್ತು. ನಾನು ಮಾರ್ಕ್ ಮಾಡಿದ್ದೆ ಡೈರೆಕ್ಟ್ ಆರ್ಡರ್ ಬ್ಲಾಕ್. ಈ ಆರ್ಡರ್ ಬ್ಲಾಕ್ ಟಚ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಹೋಯ್ತು. ಸೊ ಈ ಆರ್ಡರ್ ಬ್ಲಾಕಿಂದ ನಾನು ರಿವರ್ಸಲ್ ಏರಿಯಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಕ್ಯಾಂಡಲ್ ಚೆನ್ನಾಗಿತ್ತು. ರೆಡ್ ಕ್ಯಾಂಡಲ್ ಮಾರುಬೂಸು, ರೆಡ್ ಕ್ಯಾಂಡಲ್ ಸ್ಪಿನ್ನಿಂಗ್ ಟಾಪು, ಅದಾದಮೇಲೆ ಮತ್ತೆ ಮೇಲಿಂದ ಪ್ರೆಷರ್ ಜಾಸ್ತಿ ಇತ್ತು. ನೆಕ್ಸ್ಟ್ ಕ್ಯಾಂಡಲ್ ಐ ಥಾಟ್ ಇಟ್ ವಿಲ್ ಕ್ಲೋಸ್ ಬಿಲೋ ದಿಸ್. ಕ್ಲೋಸ್ ಮಾಡಲಿಲ್ಲ. ಮಾರ್ಕೆಟ್ ಇಲ್ಲಿಂದ ರಿಟ್ರೇಸ್ಮೆಂಟ್ ಆಯಿತು. ರಿಟ್ರೇಸ್ಮೆಂಟ್ ಆಗಿ ಇಲ್ಲಿಗೆ ಹೋಯಿತು. ಬಟ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ OT ಟಚ್ ಆಗಿದೆ. ಸೊ ನೀವು ಕೋರಿಲೇಷನ್ ಮಾಡ್ಕೋಬೇಕು. ಇಲ್ಲಿ OT ಟಚ್ ಆಗಿದೆ. ಸೊ ಮಾರ್ಕೆಟ್ ಇಲ್ಲಿ OT ಟಚ್ ಆಗಿ ಅಲ್ಲಿಂದ ಕೆಳಗಡೆ ಬಿದ್ದಿದೆ. ಓಕೆ,
ಸೊ ಯು ಕ್ಯಾನ್ ಫೀಲ್ ಲೈಕ್ ಓಕೆ ಇಲ್ಲಿ OT ಟಚ್ ಆಗಿದೆ, ನೀವು ಇಲ್ಲಿಂದ ತೊಗೋಬೋದು ಅಂತ ನಿಮಗೆ ಗೊತ್ತಾಗೋದು. ಓಕೆನಾ? ಸೊ ನಾಳೆ ಏನಾಗುತ್ತೆ, ಸಿಮಿಲರ್ ಸಿನಾರಿಯೋ, ಸೇಮ್ ಕತೆ. ನಾಳೆ 100% ಎಲ್ಲ ಒಟ್ಟಿಗೆ ಮೂವ್ ಆಗ್ತವೆ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್, ಹ್ಯಾಂಗಿಂಗ್ ಮ್ಯಾನ್ ಅದನ್ನು ಮತ್ತೆ ಒಂದು ಹ್ಯಾಂಗಿಂಗ್ ಮ್ಯಾನು, ಬೈಯಿಂಗ್ ಪ್ರೆಷರ್ ತುಂಬ ಚೆನ್ನಾಗಿದೆ. ಮಾರ್ಕೆಟ್ ಡೆಫಿನೆಟ್ಲಿ ವಿಲ್ ಗೋ ಅಪ್ ಟು ಹಿಯರ್ 59,884 ತನಕ ಟಾರ್ಗೆಟ್ ಇಟ್ಕೊಳ್ಳಿ. 59,884 ಇಂದ ಮತ್ತೆ ವಾಪಸ್ ಕೆಳಗೆ ಬರುತ್ತೆ, ಕೆಳಗಡೆ ಬಂದು ಹೊಸ ಗ್ಯಾಪ್ನ ಟಚ್ ಮಾಡುತ್ತೆ, ರಿಮೈನಿಂಗ್ ಆರ್ಡರ್ಸ್ನ ಫಿಲ್ ಮಾಡುತ್ತೆ, ಮಾರ್ಕೆಟ್ ಮತ್ತೆ ಮೇಲಕ್ಕೆ ಹೋಗುತ್ತೆ. ಓಕೆ, ಕಮಿಂಗ್ ಟು 50 ಮಿನಿಟ್ಸ್ ಟೈಮ್ ಫ್ರೇಮ್. 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಬಂದರೆ ಮಾರ್ಕೆಟ್ ಏನೇನಾಗಿದೆ ಅಂತ, ಏನೇನಾಗ್ಬೋದು ಅಂತ ನಾಳೆ ಹೇಳ್ತೀನಿ. ಓಕೆ, ಫಸ್ಟ್ ಪಾಯಿಂಟು, ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಒಂದು OT ಏರಿಯಾ ಮಾರ್ಕ್ ಮಾಡಿದ್ರೆ OT ಏರಿಯಾ ತನಕ ಬಂದೇ ಇಲ್ಲ. OT ಏರಿಯಾ ಬರೋಕ್ಕಿಂತ ಮುಂಚೆನೇ 50% ಏರಿಯಾನ ಟಚ್ ಮಾಡಿಕೊಂಡು ಇಲ್ಲಿರೋ ಆರ್ಡರ್ ಫ್ಲೋನ, ದೊಡ್ಡದೊಂದು ಆರ್ಡರ್ ಫ್ಲೋ ಇತ್ತು, ಇಲ್ಲಿರೋ ಗ್ಯಾಪ್, ಎಸ್ ಇಲ್ಲಿರೋ ಗ್ಯಾಪ್ನ ಟಚ್ ಮಾಡ್ಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಸೊ ಮಾರ್ಕೆಟಲ್ಲಿ ತುಂಬ ಒಳ್ಳೆ ಬೈಯಿಂಗ್ ಪ್ರೆಷರ್ ಇದೆ. ಸೊ ಈ ಜಾಗದಲ್ಲೇ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಇಲ್ಲಿಂದ ಒಂದು ಆರ್ಡರ್ ಬ್ಲಾಕ್ ಇದೆ, 15 ಮಿನಿಟ್ಸ್ ಆರ್ಡರ್ ಬ್ಲಾಕ್. ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಸೆಲ್ ಸೈಡ್ ಫಾರ್ಮೇಷನ್ ಆಗಿದೆ. ನಾಳೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಫಸ್ಟ್ ಟಾರ್ಗೆಟ್ ಇದೆ, ಈ ಜಾಗದಿಂದ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಜಾಗ ಏನಾದರೂ ಮಾರ್ಕೆಟ್ ಮೇಲಕ್ಕೆ ಹೋಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಮಾರ್ಕೆಟ್ ಇಲ್ಲಿಗೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ನೀವೇನು ಮಾಡ್ಬೋದು ಅಂತಂದರೆ ರಿಲೇಷನ್ ಮಾಡಿಕೊಂಡ್ರೆ ಇದು ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು, ಇದು ಇಲ್ಲಿಂದ ಸ್ಟಾರ್ಟ್ ಆಗಬೇಕು, ಲೈಕ್ ಸೆನ್ಸೆಕ್ಸು ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು, ನಿಫ್ಟಿ 15 ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ ಎವ್ರಿವೇರ್ ಬೈಯಿಂಗ್ ವಿಲ್ ಸ್ಟಾರ್ಟ್ ಟುಗೆದರ್. ಓಕೆನಾ? ಸೊ ವೆಯ್ಟ್ ಮಾಡಿಬಿಟ್ಟು ಟ್ರೇಡ್ ತೊಗೊಳ್ಳಿ. ಓಕೆ, ನಿಮ್ಮ ಲೆವೆಲ್ಸಿಗೆ ಬರೋ ತನಕ ಯಾವುದೇ ರೀತಿಯಾದ ಆ್ಯಕ್ಷನ್ ತೊಗೋಬೇಡಿ. ದಿಸ್ ಇಸ್ ದ ಲೆವೆಲ್, ದಿಸ್ ಇಸ್ ದ ಲೆವೆಲ್, ದಿಸ್ ಇಸ್ ದ ಲೆವೆಲ್. ಈ ಲೆವೆಲ್ ಆಲ್ರೆಡಿ ಟಚ್ ಆಯಿತು, ದೇರ್ ಇಸ್ ನೋ ನೀಡ್ ಟು ಮಾರ್ಕ್ ಆನ್ ದಿಸ್ ಲೆವೆಲ್. ಈಗ ನಿಮ್ಮ ಹತ್ರ ಉಳ್ಕೊಂಡ್ರ ಲೆವೆಲ್ ಒಂದು ಇದು, ಇನ್ನೊಂದು ಇದು. ಸೊ ಸಿನಾರಿಯೋಸ್, ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಮತ್ತು ಫ್ಲಾಟ್ ಓಪನಿಂಗ್. ಗ್ಯಾಪ್ ಅಪ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದರೆ ನೀಟಾಗಿ ರೆಡ್ ಕ್ಯಾಂಡಲ್, ಗ್ಯಾಪ್ ಫಿಲ್, OT ಏರಿಯಾ ಆರ್ ಆರ್ಡರ್ ಬ್ಲಾಕ್, ಗೋ ಅಪ್. ಓಕೆ, ಇದು ಗ್ಯಾಪ್ ಅಪ್ ಸಿನಾರಿಯೋ. ಗ್ಯಾಪ್ ಡೌನ್ ಸಿನಾರಿಯೋ, ವೆರಿ ಲಕ್ಕಿ ಸಿನಾರಿಯೋ, ಡೈರೆಕ್ಟ್ ವೆಂಟ್, ಕೇಮ್ ಡೌನ್, ಗೋ ಅಪ್. ಓಕೆ, ಅಗೈನ್ ಗ್ಯಾಪ್ ಡೌನ್ ಆಯಿತು ಮತ್ತು ಗ್ಯಾಪ್ ಅಪ್ ಆಯಿತು, ಫ್ಲಾಟ್ ಓಪನಿಂಗ್ ಸಿನಾರಿಯೋ. ದಿಸ್ ಇಸ್ ದ ಒನ್. ಸೊ ಈ ಸಿನಾರಿಯೋಸ್ ಬರೋ ತನಕ ಮಾರ್ಕೆಟಲ್ಲಿ ಹೋಲ್ಡ್ ಮಾಡಿ. ದಿಸ್ ಇಸ್ ದ ಕಂಪ್ಲೀಟ್ ಅಬೌಟ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್. ಓಕೆ, ಇರಲಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಗೋಲ್ಡ್ನು ಅನಲೈಸ್ ಮಾಡೋಣ. ಗೋಲ್ಡ್ ಈಸ್ ನಾಟ್ ಈವನ್ ಕಮಿಂಗ್ ಡೌನ್, ಆಲ್ ಟೈಮ್ ಹೈ. ಸೊ ಗೋಲ್ಡನ್ನು ನಾನು ಟ್ರೇಡ್ ತೊಗೊಂಡಿದ್ದೆ, ಆ ಟ್ರೇಡ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಾಗಿದೆ ಗೋಲ್ಡು? ಓಕೆ, ಇಟ್ ಕೇಮ್ ಡೌನ್ ಅಪ್ ಟು ಹಿಯರ್ ಆ್ಯಂಡ್ ಇಟ್ ಬಿಟ್ ಅಪ್ ಟು ಹಿಯರ್. ನೈಸ್. ಗೋಲ್ಡಲ್ಲಿ ನೀವು ಏನೇನು ಮಾಡ್ಬೋದು ಅಂದರೆ, ಗೋಲ್ಡ್ನ ಫಸ್ಟು ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋಣ. ಡೈಲಿ ಟೈಮ್ ಫ್ರೇಮಲ್ಲಿ ಗೋಲ್ಡ್ ಎಲ್ಲಿಗೆ ಹೋಗಿದೆ. ಸೊ ಗೋಲ್ಡ್ ನೀವು ಒಂದು ಒಳ್ಳೆ ಮೆಗಾ ಬೈಯಿಂಗ್ ತೊಗೋಬೋದು. ಯಾವಾಗ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲೋಗೋದಿದೆ, ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ. ಗೋಲ್ಡಲ್ಲಿ ನೀವು ಒಂದು ಒಳ್ಳೆ ಮೆಗಾ ಬೈಯಿಂಗ್ ತೊಗೋಬೋದು. ಎಲ್ಲಿ ಅಂತಂದರೆ ಎಕ್ಸಾಕ್ಟ್ಲಿ ಈ ಆರ್ಡರ್ ಬ್ಲಾಕ್ ಹತ್ರ. ಗೋಲ್ಡ್ ಏನಾದರೂ ಈ ಆರ್ಡರ್ ಬ್ಲಾಕ್ ಟಚ್ ಮಾಡ್ತು ಅಂದ್ಕೊಳ್ಳಿ, ಎಲ್ಲ ಬೈ ಮಾಡಿ ಗೋಲ್ಡ್. ಈ ಜಾಗದಿಂದ ಮಾರ್ಕೆಟ್ ಇಲ್ಲಿ ಲೈಕ್ ಪಟ ಮೇಲೆ ಹೋಗುತ್ತೆ. ಹೋಲ್ಡ್ ಮಾಡ್ಬೋದು, ನೀವು ಬೈ ಮಾಡಿ ಹೋಲ್ಡ್ ಮಾಡಿ, ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಸುಮ್ಮನೆ ಹೋಲ್ಡ್ ಮಾಡಿ, ಏನು ತಲೆ ಕೆಡಿಸ್ಕೊಬೇಡಿ. ಈ ಜಾಗ ಬ್ರೇಕೇ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಓಕೆನಾ? ಇಲ್ಲಿ ಎಕ್ಸಾಕ್ಟ್ಲಿ ರೆಡ್ ಕ್ಯಾಂಡಲ್ ಬೈ. ಓಕೆ, ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನಿಮಗೆ, ಮಜಾ ತೋರಿಸ್ತೀನಿ ಇಲ್ಲಿಂದ. ಓಕೆ, ಹೆಂಗೆಲ್ಲ ಬೈ ಮಾಡ್ಬೋದು ಗೋಲ್ಡಲ್ಲಿ ಅಂತ ತೋರಿಸ್ತೀನಿ ನೋಡಿ. ಡೈಲಿ ಆರ್ಡರ್ ಬ್ಲಾಕಲ್ಲಿ exactly, see, daily order block, buy. Next order block, buy, order block, buy, order block, buy. So gold ಅಲ್ಲಿ ಈ ಥರ ಇದೆ. ಸೊ ಕಮಿಂಗ್ ಟು 15 ಮಿನಿಟ್ಸ್, 1 hour, 4 hour ಸಿನಾರಿಯೋಸ್ ನೋಡೋಣ. 4 hour ಇಲ್ಲಪ್ಪ, 4 hour ಅಲ್ಲಾದರೆ ಮಾರ್ಕೆಟು ತುಂಬ ಒಳ್ಳೆ ಗ್ಯಾಪ್ ಅಪ್ಪೇ ಓಪನ್ ಆಗಿದೆ. ಆ ಟಾಪಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಬಾ. ಸೊ ನಮ್ಮ ಹತ್ರ ಉಳ್ಕೊಂಡ್ರೆ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದ್ಬಿಟ್ಟಿದ್ದು. ಈ ಆರ್ಡರ್ ಬ್ಲಾಕ್ ಹತ್ರನೇ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಓಕೆ, ಸೊ 1 hour ಟೈಮ್ ಫ್ರೇಮಲ್ಲಿ ನೋಡೋಕೆ ಹೋದರೆ ಮಾರ್ಕೆಟ್ ಹತ್ರ ಇನ್ನೊಂದು ಆರ್ಡರ್ ಬ್ಲಾಕ್ ಇದೆ. ಆ್ಯಂಡ್ ದಿಸ್ ಇಸ್ ವೆರಿ ಗುಡ್ ಆರ್ಡರ್ ಬ್ಲಾಕ್. ಈ ಗ್ಯಾಪ್ ಅಪ್ ನಾಳೆ ಮೋಸ್ಟ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಈ ಗ್ಯಾಪು ಸಿನಾರಿಯೋ ಕವರ್ ಆಗಿ 1 hour ಟೈಮ್ ಫ್ರೇಮಲ್ಲಿ ಇದು ಕವರ್ ಆಗಿ ಇಲ್ಲಿಂದ ಒಂದು ಫಾಲಾಗಿ ಟಪ್ಪರ್ ಅಂತ ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಕಮಿಂಗ್ ಟು 15 ಮಿನಿಟ್ಸ್ ಟೈಮ್ ಫ್ರೇಮ್, 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ ಗ್ಯಾಪ್ ಕವರ್ ಆಗಲೇಬೇಕು, ಬಟ್ ಐ ಡೋಂಟ್ ನೋ ವೆನ್ ಇಟ್ ಈಸ್ ಗೋಯಿಂಗ್ ಟು ಕವರ್. ಸೊ ಆ್ಯಸ್ ಆಫ್ ನೌ ನೀವೊಂದು ಬೈಯಿಂಗ್ ಮಾಡ್ಬೋದು. ಎಲ್ಲಿಂದ ಅಂತಂದರೆ ಈ ಜಾಗದಿಂದ ಬೈ ಹೋದರೆ ಮತ್ತೆ ಮಾರ್ಕೆಟು ಇಲ್ಲಿ ಯಾವುದೋ ಒಂದು ಫ್ರೆಶ್ ಆರ್ಡರ್ ಬ್ಲಾಕ್ ಇಲ್ಲ, ಡೈರೆಕ್ಟಾಗಿ ಮಾರ್ಕೆಟ್ ಫುಲ್ ಮೇಲಕ್ಕೆ ಹೋಗುತ್ತೆ. ದಿಸ್ ಇಸ್ ಅ ಸಿನಾರಿಯೋ ಆಫ್ ಗೋಲ್ಡು. BTCನೂ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಹೆಂಗಿದ್ರು ಫ್ರೀ ಇದ್ದೀನಿ. ಟೈಮ್ ಈಸ್ ಲೈಕ್ ಎಷ್ಟು ಟೈಮು 9:47. ವೆಲ್ ಆ್ಯಂಡ್ ಗುಡ್. 93,000 ಓಕೆ. ಸೊ ಕಮಿಂಗ್ ಟು ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್, ವೇರ್ ಇಟ್ ಈಸ್ ನಿಫ್ಟಿ. ಓಕೆ ಓಕೆ. ಸೊ ಎಕ್ಸಾಕ್ಟ್ಲಿ ಆರ್ಡರ್ ಬ್ಲಾಕ್, ಡೈಲಿ ಆರ್ಡರ್ ಬ್ಲಾಕ್. ಓಕೆ, ಡೈಲಿ ಆರ್ಡರ್ ಬ್ಲಾಕ್ ಆದಮೇಲೆ ನೆಕ್ಸ್ಟು ಅಲ್ಲಿಂದ ಟಚ್ ಆಯಿತು. ಈಗ ಮಾರ್ಕೆಟ್ ಆ್ಯಕ್ಚುಲಿ ಈ ಜಾಗದಿಂದ ಒಂದು ಸ್ಮಾಲ್ ಡೌನ್ ಸೈಡ್ ಮೂವ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೌನ್ ಸೈಡ್ ಮೂವ್ ಕೊಟ್ಟಿಲ್ಲ ಅಂತಂದರೆ ಇದು ಬ್ರೇಕ್ ಮಾಡೋ ತನಕ ವೆಯ್ಟ್ ಮಾಡಿ. ಬ್ರೇಕ್ ಮಾಡಿದ್ರೆ ಇದೇ ಪ್ರೆಷರ್, ಇದೇ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗುತ್ತೆ. ಓಕೆ. ಸೊ ನಿಫ್ಟಿ 50 ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದ್ಸಲ ಅನಲೈಸ್ ಮಾಡ್ಬಿಡೋಣ. ಅದನ್ನು ಮರೆತ್ಬಿಟ್ಟೆ ನಾನು. ವೇರ್ ಈಸ್ ವೀಕ್ಲಿ ಟೈಮ್ ಫ್ರೇಮ್? ಹಿಯರ್. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಎಕ್ಸಾಕ್ಟ್ಲಿ ವೀಕ್ಲಿ ಆರ್ಡರ್ ಬ್ಲಾಕ್ ಹತ್ರ ಇದೆ ನಿಫ್ಟಿ 50. ಈ ವೀಕ್ಲಿ ಆರ್ಡರ್ ಬ್ಲಾಕ್ ಟಚ್ ಆಯಿತು. ಸೊ ನೆಕ್ಸ್ಟ್ ವೀಕ್ಲಿ ಆರ್ಡರ್ ಬ್ಲಾಕ್ ಹತ್ರ ಮಾರ್ಕೆಟ್ ಹೋಗುತ್ತೆ. ಸಿಂಪಲ್. ಮಾರ್ಕೆಟ್ ಈಸ್ ವೆರಿ ವೆರಿ ಸಿಂಪಲ್ ಹಿಯರ್ ನಾವು. ಸೊ ಮಂತ್ಲಿ ಟೈಮ್ ಫ್ರೇಮಲ್ಲಿ ಏನಾಗಿದೆ ನೋಡೋಣ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಇರೋವಂಥ ಎಲ್ಲ ಆರ್ಡರ್ ಬ್ಲಾಕ್ನು ಟಚ್ ಮಾಡಿಕೊಂಡು, ಸೊ ದಿಸ್ ಈಸ್ ಕೈಂಡ್ ಆಫ್ ಲೈಕ್ ರೆಸಿಸ್ಟೆನ್ಸ್ ಏರಿಯಾ ಟಚ್ ಮಾಡ್ಕೊಂಡು ಮಾರ್ಕೆಟು ಇಟ್ ಹ್ಯಾಸ್ ಟು ಗೋ ಅಪ್, ಹೈಯರ್ ಐ ಫಾರ್ಮೇಷನ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಆಪ್ಷನ್ ಇಲ್ಲ. ಓಕೆ, ಮಾರ್ಕೆಟ್ ಈಸ್ ಇನ್ ಆಲ್ ಟೈಮ್ ಹೈ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡೋಕ್ಕೆ ಏನಿಲ್ಲ. ಓನ್ಲಿ 1 day, ಡೈಲಿ ಆ್ಯಂಡ್ 15 minutes. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಚಲೋ, ಫೈನ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಟ್ರೇಡ್ ಮಾಡಿ, ಲಾಸ್ ಆಗದೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ನಿಮ್ಮ ಶ್ರಮ ನೀವು ಹಾಕಿ, ಫಲ ಬಲ ಕೃಷ್ಣಂಗೆ ಬಿಟ್ಬಿಡಿ. ಓಕೆನಾ? ಹರೇ ರಾಮ ಹರೇ ಕೃಷ್ಣ. ಥ್ಯಾಂಕ್ ಯು. ಗುಡ್ ನೈಟ್.